ಗ್ಯಾರಂಟಿಗಳ ಆಧಾರದ ಮೇಲೆ ಚುನಾವಣೆ ಗೆದ್ದು ಬಿಡ್ತೀವಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ ಅಂತ ಚುನಾವಣೆ ಹೇಳಿದ್ದಾರೆ. ಇಡಿನವರು ಸ್ವಲ್ಪ ಕೊಡಿ ದಯವಿಟ್ಟು. ಯಾವ ಇಡಿನವರು ಹೇಳಿದ್ದಾರೆ? ಅಲ್ಲ, ಸರ್ಕಾರ ಬಹುಶಃ ನಮ್ಗೆ ಮಾಹಿತಿ ಇಲ್ಲ. ನನಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಅಧ್ಯಕ್ಷರೇ, ನಿಮ್ ಕಾಲದಲ್ಲಿ ಮುಖ್ಯಮಂತ್ರಿ ಕೊಟ್ಟಿದ್ದು ಅಂತ ಅವರಿಗೆ ನಾವು ಸುಮ್ಮನೆ ಸ್ವಲ್ಪ ಯಾರು ಏನು ಹರಿಶ್ಚಂದ್ರ ಮೊಮ್ಮಕ್ಕಳು ಬಂದಿಲ್ಲ, ಗೆದ್ದು ಎಲ್ಲರೂ ಅವರೇ ಗೊತ್ತಿತ್ತಲ್ಲವ, ಎಲ್ಲ ಅವರೇ ಗೆದ್ದು ಬಂದ್ರು. ಇಲ್ಲಿ ಬಗ್ಗೆ ಪ್ರಸ್ತಾವ ಎಲ್ಲ ಇಲ್ಲಿ ಬರೀ ಭಾಷೆ ಹೊಡೆಯಕ್ಕಲ್ಲ, ಇಲ್ಲಿ ಮಂತ್ರಿ ಕೊಟ್ಬಿಡಿ. ಪ್ರಸ್ತಾವ ಮಾಡಿದ್ದಾರೆ. ನಾವು ವಿರೋಧ ಪಕ್ಷದಲ್ಲಿ ನಮ್ಮ ಮನವಿ ಅಂತಾದ್ರೂ ತಗೊಳ್ಳಿ, ಸಲಹೆ ಅಂತಾದ್ರೂ ತಗೊಳ್ಳಿ, ಇದರಲ್ಲಿ ಈ ಪ್ರಕರಣದಲ್ಲಿ ಮುಚ್ಚುಮರೆ ಇದು ಪಾಪದ ಕೆಲಸ. ಯಾರೇ ಪಾಪ ಮಾಡಿದ್ರು ಅವ್ರನ್ನ ಬಲಿ ಹಾಕೋದಂತೂ ಶತಸಿದ್ಧ ಅನ್ನುವಂತ ನಿಲುವು ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ನೀವು ಬೆಳಗ್ಗೆ ಯಾರು ತಪ್ಪು ಮಾಡಿದ್ರೆ ಹೇಳಿ, ಅದನ್ನ ಬಿಟ್ಟು ದಾರಿ ತಪ್ಪಿಸುವಂತ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಇದು ಆಗಿರುವಂತದ್ದು ತಪ್ಪು ಅನ್ನುವಂಥದ್ದು ನಮ್ಮ ಸ್ಪಷ್ಟ ನಿಲುವು. ಯಾಕೆ ಒದ್ದಾಡ್ತಾರೆ ನಿಮ್ಮವ್ರು ಮಂತ್ರಿ ಫಿಕ್ಸ್ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ನಿನ್ನೆ ಸಿಎಂ ಅವರು ಅಧ್ಯಕ್ಷರೇ ಒಂದ್ ನಿಮಿಷ ಸುರೇಶ, ಕೆಲಸ ಮಾಡಬಾರ್ದು. ಹೆಣ್ಮಗಳು ಅಲ್ಲಿ ಚಾಮುಂಡೇಶ್ವರಿಯಲ್ಲಿ ರೇಪ್ ಆದವಾಗ ಆ ಹೆಣ್ಮಗಳು ಯಾಕೆ ಹೋದ್ರು ಅಂತ ಅಷ್ಟೊತ್ತಲ್ಲಿ ಅಂತ ಹೇಳಿದವ್ರು. ಈಗ ನೀವು ನನ್ನನ್ನು ಹಾದಿ ತಪ್ಸಕ್ ನೀವು ವೆನ್ಯುವರ್ ಹೋಮ್ ಮಿನಿಸ್ಟರ್ ಹೆಣ್ಮಗಳು ಪಾಪ ಅವಳು ಯಾಕೆ ಹೋದ್ರಿ ಅಂತ ಕೇಳಿದವ್ರು ನೀವು. ಆಸ್ ಹೋಮ್ ಮಿನಿಸ್ಟರ್ ಬೇರೆ ಕಡೆ ಹೋಗ್ತಾ ಜವಾಬ್ದಾರಿ ಮಾಜಿ
ವಿರುದ್ಧ ಮಾತಾಡ್ತಾ ಇಲ್ಲ. ಅವಾಗೂ ಜವಾಬ್ದಾರಿಯಿಂದ ಕರೆಕ್ಟಿಂಗ್ ಯು ಸುರೇಶ್ ನಾನು ಮಾತಾಡಿದ್ರ ಮೇಲೆ ನೀವು ಮಾತಾಡಿ, ನಿಮ್ಗೆ ಅವಕಾಶ ಇದೆ. ಮಾತಾಡಿ, ಏನ್ ಬೇಕಾದ್ರೂ ಮಾತಾಡಿ. ನಂದು ಹೇಳಿದ್ ನಿರಾಕರಿಸಿ, ಏನೂ ತೊಂದರೆ ಇಲ್ಲ. ಅಧ್ಯಕ್ಷರೇ, ತಮಗೆ ಮನವಿ, ಇಡಿನವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅವರೇ ಗೌರವವಾಗಿ ವಾಪಸ್ ತಗೊಂಡ್ರೆ ಸಂತೋಷ. ಇಲ್ಲ ಅಂದ್ರೆ ತಾವು ಅದನ್ನ ಕಡತದಿಂದ ತೆಗೆದು ಹಾಕಬೇಕು. ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಕೊಡಿ, ನಮಗೂ ಬೆಳಕು ಚೆಲ್ಲಿ. ಓಪನ್. ಅದನ್ನ ಬಿಟ್ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೇಳಿ ಇವರು ಪ್ರೈವೇಟ್ ಏಜೆನ್ಸಿನ ಅದು? ಯಾರು ಇವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ? ನಮಗೂ ಕೊಡಿ ಸ್ವಲ್ಪ. ಪ್ಲೀಸ್ ಶೇರ್. ಸನ್ಮಾನ್ಯ ಕೃಷ್ಣ ಅವರು ದಿನೇಶ್ ಅವರು, ಸುರೇಶ್ ಅವರು ಎಲ್ಲರೂ ಕೂಡ ಒತ್ಕೊಡಪ್ಪ, ಒತ್ಕೊಡು. ನೀವು ಅಲ್ಲ, ಜ್ಞಾನೇಂದ್ರ ಅವರು ಮಾತಾಡೋ ಪ್ರಶ್ನೆಗೆ ನೀವು ದಾಖಲೆ ಇದೆಯಾ, ಏನು ಎವಿಡೆನ್ಸ್ ಇದೆ, ಈ ಥರದ್ದೆಲ್ಲ ಕೇಳಿದ್ದೀರ. ಸಂತೋಷ. ನಾನು ನಿಮ್ಗೆ ಕೇಳಿರೋದಕ್ಕೇನು ನಾನು ವಿರೋಧ ಮಾಡಲ್ಲ. ನೀವು ಕೇಳಬೇಕು, ಕೇಳಿದ್ದೀರ. ಇದೇ ವಿಚಾರನ ನಾನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ಇದೇ ವಿಚಾರನ ನಾನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ಅಸೆಂಬ್ಲಿಯ ರೆಕಾರ್ಡ್ಸ್ಗೆಲ್ಲ ಹೋಗಿದೆ. ನಾನು ಮಾತಾಡಿದ್ದೀನಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ರಿಪ್ಲೈ ಮಾಡಿದ್ದಾರೆ. ಹೌದು, ಸುರೇಶ್ ಹೇಳಿದನ, ಇಡಿಯವರು ಕೋರ್ಟಲ್ಲಿ ಹಾಕಿದ್ದಾರೆ, ಚುನಾವಣೆಗೆ ಹೋಗಿದೆ ಅಂತ ಇಡಿಯವರು ರಿಟರ್ನ್ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ದಾರೆ. ಈ ಪತ್ರಿಕೆಯಲ್ಲಿ ಬಂದಿದೆ ನೋಡಿ. ಬಳ್ಳಾರಿ ಲೋಕಸಭಾ ಮುಖ್ಯಮಂತ್ರಿಗಳು ಕರ್ನಾಟಕ ತೆಗಿಬೋದು. ಕೊಟ್ಟಿದ್ದಾರೆ, ಅವೆಲ್ಲ ಹೋಯ್ತು. ಅಲೌಡ್ ಕೊಟ್ಟಿದ್ದೀರಾ ನೀವು? ಅಲೌಡ್ ಆಗಿದೆ. ಮಾತಾಡ್ಬಿಡ್ತೀನಿ ಕೃಷ್ಣ ಅವರ ಸಿಎಂ ಅವರು ಇವಾಗ ನೋಡಿ ಸಿಎಂ ಅವರು ಹೇಳಿದ್ದು ಪೇಪರ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಪೇಪರ್ ಬೇರೆ. ಆಯ್ತು. ಈಗ ಸಿಎಂ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೃಷ್ಣ ಅವರೇ, ಒಂದ್ ನಿಮಿಷ ಕೂಲಾಗಿ ಕೂತ್ಕೊಂಡು ತರ್ಸ್ಕೊಂಡು ಇಲ್ಲೇ ಇದೆ. ಈಗ ಇಡಿ ರಿಮ್ಯಾಂಡ್ ಅಪ್ಲಿಕೇಶನ್ ಕಾಪಿ ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ಕೊಡಿ. ನಿಮ್ಮ ಹತ್ರ ಇದೆಯಾ? ಅಧ್ಯಕ್ಷರ ಮುಖಾಂತರ ನಿಮಗೆ ಕೇಳ್ತಾರೆ. ಪೇಪರ್ ಅಲ್ಲಿ ನಾನು ಹೇಳಿದ್ರು ಅಂತ ಅವ್ರು ಹೇಳಲಿಲ್ಲ. ನೋಡಿ ಅಧ್ಯಕ್ಷರೇ, ಇದು ನನ್ನ ಆರೋಪ ಅಂತ ಹೇಳಿ ಅದಕ್ಕೆ ನಂದು ತಕರಾರಿಲ್ಲ. ಅವರ ಆರೋಪ ಮಾಡೋದಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ, ಅವ್ರ ಆರೋಪ ಮಾಡ್ಲಿ. ಆದ್ರೆ ಇಡಿ ಅಂತ ಹೇಳಿ ಇವ್ರ ಹತ್ರ ಸ್ಟೇಟ್ಮೆಂಟ್ ಇದೆಯಾ ಅಷ್ಟೇ ನಾನು ಕೇಳ್ತಾ ಇರೋದು. ಸ್ಟೇಟ್ಮೆಂಟ್ ಇದ್ರೆ ಅವರ ಆರೋಪ ಮಾಡ್ಲಿ, ಅದಕ್ಕೆ ನಮ್ದು ತಕರಾರಿಲ್ಲ. ಮಾನ್ಯ ಅಧ್ಯಕ್ಷರೇ, ಕೃಷ್ಣ ಮಾಡಿದ್ದಾರೆ ಸಿಎಂ ಅವ್ರು ಮಾತಾಡ್ಲಿ. ಈಗ ಭರತ್ ಅವ್ರು ಮಾತಾಡ್ಲಿ, ಮುಂದುವರಿಸ್ಕೊಂಡು ಹೋಗಿ. ನೆಕ್ಸ್ಟ್ ಮಾನ್ಯ ಅಧ್ಯಕ್ಷರೇ, ನಿನ್ನೆ ಇದನ್ನ ಅವರು ಪ್ರಸ್ತಾಪ ಮಾಡಿದ್ರು. ಸ್ವತಃ ಮುಖ್ಯಮಂತ್ರಿಗಳು ಅದನ್ನು ಒಪ್ಕೊಂಡಿದ್ದಾರೆ. ಅಂದರೆ ಅವನದಲ್ಲ ಅದು ಸ್ಟೇಟ್ಮೆಂಟ್, ಅವನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ. ಇಡಿ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಅದನ್ನ ಹೇಳಿದೆ ಅಂತ ಹೇಳಿದ್ದಾರೆ. ಆದ್ರೆ ಹೌದಲ್ವಾ? ನಾನು ಹೇಳಿದ್ದಕ್ಕೆ ಯಾಕೆ ನಿಮಗೆ ಉರಿ, ಯಾಕೆ ಸಿಟ್ಟು?
ಸಿಟ್ಟು ಯಾಕೆ ಸರ್? ನಾನು ಹೇಳೋದು, ಈಗ ಕೃಷ್ಣ ಬೈರೇಗೌಡರು ಮಾಡಿದ್ರು ಅಂತನೋ, ನಾನು ನಿಮ್ಮ ಯಾರದ ಮೇಲೆ ವೈಯಕ್ತಿಕ ಆಪಾದನೆ ಮಾಡಲಿಲ್ಲಲ್ಲ. ವೈಯಕ್ತಿಕವಾಗಿ ಎಲ್ಲೂ ಆಪಾದನೆ ಮಾಡಲಿಲ್ಲ. ನಮ್ಮ ಕಾಳಜಿ ಏನು ಅಂದರೆ, ಈ ದಲಿತರ ಹಣ ಲೂಟಿ ಹೊಡೆದಿದೆಯಲ್ಲ, ಇದು ಹೊರಗೆ ಬರಬೇಕು ಅಂತ. ಯಾರೋ ಪಾಪದ ಜನರ ಬದುಕನ್ನು ಕಟ್ಟಲಿಕ್ಕೋಸ್ಕರ ಜನರ ತೆರಿಗೆ ಹಣ ನಾವು ಮೀಸಲಾಗಿಟ್ಟಿದ್ದೀವಲ್ಲ, ಅದು ಅವ್ರಿಗೆ ಸಲ್ಲಬೇಕು. ಅದು ಯಾರ್ದೋ ಪಾಲಾಗಬಾರ್ದು ಅಂತ ಹೇಳಿ ನಮ್ಮೆಲ್ಲರದು ಕಾಳಜಿ. ಅಧ್ಯಕ್ಷರೇ, ಒಂದ್ ನಿಮಿಷ ಸರ್. ಸಾಹೇಬ್ರು ಇಡಿ ಹೇಳಿದ್ರು ಅಂತ ಹೇಳಿದ್ರು, ಅದಕ್ಕೆ ರಿಮಾಂಡ್ ಅಲ್ಲಿ ಹೋಗಿದೆ ಅಂತ. ಇದೇ ಇಡಿ ಹೇಮಂತ್ ಸೊರೇನ್ ವಿಚಾರದಲ್ಲಿ, ಹೇಮಂತ್ ಸೊರೇನ್ ಅವ್ರ ವಿಚಾರದಲ್ಲಿ ನಾನು ಹೇಳಿಲ್ಲ, ಚೀಫ್ ಮಿನಿಸ್ಟರ್ಗೆ ಕರ್ನಾಟಕ ರಾಜ್ಯ ಬಗ್ಗೆ ಮಾತಾಡಿ, ಯಾಕೆಲ್ಲ ಹೋಗ್ತಾ ಇದ್ದೀರಾ? ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡಿ, ಯಾಕೆಲ್ಲ ಹೋಗ್ತಾ ಇದ್ದೀರಾ? ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡಿ, ಯಾಕೆ? ಇವ್ರ ಕಂಟ್ರೋಲ್ ಅಲ್ಲ ಇದೆ. ದಲಿತರ ಹಣದ ಬಗ್ಗೆ ಮಾತಾಡಿ, ದಲಿತರ ಹಣದ ಬಗ್ಗೆ ಮಾತಾಡಿ, ಚರ್ಚೆ ಮಾಡ್ತಾ ಇದ್ದೀರಾ? ದಲಿತರ ಹಣದ ಬಗ್ಗೆ ಮಾತಾಡಿ ದಯವಿಟ್ಟು. ಕೊಟ್ಟಿದ್ದಾರೆ ಅಂತ ಹೇಳಿದೀರಾ? ದಲಿತರ ಹಣದ ಬಗ್ಗೆ ಜಾರ್ಖಂಡ್ ಮುಖ್ಯಮಂತ್ರಿ ಮೇಲೂ ಕೊಟ್ಟಿದ್ರು, ಏನಾಯ್ತು? ಹೌದಪ್ಪ, ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ. ನೀವು ಕೇಂದ್ರ ಸರ್ಕಾರದ ಮೇಲೆ, ಇಡಿ ಮೇಲೆ ಮಾನ್ಯ ಆಚೆ ಬಂದಿದ್ದಾರೆ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ದಲಿತರ ಬಗ್ಗೆ ಮಾತಾಡಿ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ದಲಿತರ ಹಣ ಲೂಟಿ ಆಗಿದೆ ಅಂತ ನಾವು ಈ ರೀತಿ ಟೀಕೆ ಮಾಡಿದಾಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾಕೆ ಸಿಟ್ಟು ಬರ್ಬೇಕು ಹೇಳಿ? ಉಳಿದವರಿಗೆಲ್ಲ ಸಿಟ್ಟು ಬರಲಿ, ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ದಲಿತ ನಾಯಕರು ಅಭಿವೃದ್ಧಿ ನಿಗಮದಲ್ಲಿ ಲೂಟಿ ಹೊಡೆದಾಗ ಈ ಸಿಟ್ಟು ಎಲ್ಲಾಗಿತ್ತು. ದಲಿತ ಸಪೋರ್ಟ್ ಮಾಡಬೇಕು. ಯೋಜನೆ ಆಗಿಲ್ಲ. ಹಾಕಿ ಜೈಲಿಗೆ ಮಾಡ್ಬೇಕು ನೀವು. 1 ಕೋಟಿ ರೂಪಾಯಿ ಹಗರಣ ಮಾಡಿದಾಗ ಪ್ರಿಯಾಂಕಾ ಖರ್ಗೆ ಅವರು ಸಪೋರ್ಟ್ ಮಾಡಬೇಕು. ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು. ಪ್ರಿಯಾಂಕಾ ಖರ್ಗೆ ಅವರು ಏನಕ್ಕೆ ಕೂಗಾಟ? ದಲಿತರ ಬಗ್ಗೆ ಕೇಳಿದ್ರೆ ನಿಮ್ಗೆ ಸಿಟ್ಟು ಬರುತ್ತಾ? ನೀವು ಜಸ್ಟಿಫೈ ಮಾಡ್ಕೊತಾ ಇದ್ದೀರಾ? ಲೂಟಿ ಮಾಡಿದ್ದೀರಾ? ಮಾನ್ಯ ಅಧ್ಯಕ್ಷರೇ, ಅನಂತ್ ಕುಮಾರ್ ಹೆಗಡೆ ಈಗ ಮಂತ್ರಿ ಇರುವ ಕೇಂದ್ರದಲ್ಲಿ ಈಗ ನಾನು ಹೇಳ್ತೀನಿ, ದಲಿತರ ಬಗ್ಗೆ ನೀವ್ ಯಾಕೆ ಸಿಟ್ಟು ಮಾಡ್ತೀರಿ? ನಿಮ್ ಬಗ್ಗೆ ಹೇಳಲಿಲ್ಲ ನಾವು. ಅನಂತ್ ಕುಮಾರ್ ಹೆಗಡೆ ಅವರು ಈಗ ನೇರವಾಗಿ ಮಂತ್ರಿಯಾಗಿ ಈಗ ನೆಕ್ಸ್ಟ್ ಮಾತಾಡುವ ನೀವು ನೋಡಿ, ನೀವು ಕೂಡ ಹಾಗೆ ದಲಿತರ ಹಣ ಬಗ್ಗೆ ಯಾಕೆ ಡೈವರ್ಟ್ ಆಗ್ತದೆ? ಪ್ರಿಯಾಂಕ್ ಅವರು ಕೇಳಿ, ಪ್ರತಿಯೊಂದು ರಿಯಾಕ್ಷನ್ ಕೊಡ್ತೀರಿ. ಅಧ್ಯಕ್ಷರೇ ಅವರು ಕೂರಿಸಿ ಸಪೋರ್ಟ್ ಮಾಡಿದ್ರು. ಅವರಿಗೆ ಅದು ಮತ್ತೆ ಚರ್ಚೆ ಮಾಡುವ. ದಲಿತರ ಹಣದ ಬಗ್ಗೆ ಮಾತಾಡಿ, ಯಾಕೆ ಡೈವರ್ಷನ್ ಆಗ್ತದೆ? ಅದು ಚರ್ಚೆ ಸಪರೇಟ್ ಚರ್ಚೆ ಮಾಡುವ. ಈಗ ಇದನ್ನು ಮುಗಿಸಿ, ಈ ಚರ್ಚೆ ಮುಗಿಸಿದ ಈಗ ಮಾತಾಡಿ. ಈಗ ನೀವು ಕೂಡ ಹಾಗೆ ನೋಡಿ, ಬಂದು ಕೂತ್ಕೊಳ್ಳಿ. ನೀವು ಕೂಡ ಈ ಸಬ್ಜೆಕ್ಟ್ ಸಂಬಂಧಪಟ್ಟಾಗೆ ಮಾತಾಡಿ. ಈಗ ಏನಾಗಿದೆ ನೀವು ಕೇಳ್ತೀರಿ, ನಿಮ್ಗೆ ಯಾಕೆ ಕೋಪ? ನಿಮ್ಗೆ ಆಗ ಕೋಪ ಯಾಕೆ ಅಂತ ಹೇಳ್ತಾರೆ. ನೀವು ನಿಮ್ಮಷ್ಟೇ ಸಬ್ಜೆಕ್ಟ್ ಮಾತಾಡಿಕೊಂಡು ಹೋಗಿ ಅಲ್ಲ. ನಾನು ಏನ್ ಮಾತಾಡ್ಬೇಕು ಅಂತ ಅವ್ರಿಗೆ ಟೈಮ್ ನಿಗದಿ ಮಾಡಿ ಅವ್ರು ನೋಡ್ಕೊಂಡು ಮಾತಾಡಕ್ಕಾಗಲ್ಲ. ಕಾಂಪಿಟೇಷನ್ ಅವರಿಗೆ ನೀವು ಮಾತಾಡಿ. ಅವರ ಮನಸ್ಸನ್ನ ಸಂತೋಷ ಪಡಿಸ್ಲಿಕ್ಕಾಗಿ ನಾನು ಮಾತಾಡ್ಲಿಕ್ಕೆ ಆಗಲ್ಲ ಸರ್. ಅವ್ರ ಬಗ್ಗೆ ಎಲ್ಲ ಗೌರವ ಇದೆ. ಪಾಪ ಖರ್ಗೆ ಅವರು ಒಂದ್ಸರಿ ಎದ್ದು ಮಾತಾಡಿದ್ರು, ಇಡೀ ಇದಕ್ಕೆ ಸೌಂಡ್ ಕೇಳ್ತಿತ್ತು. ಈಗ ಇದನ್ನ ಸಮರ್ಥನೆ ಮಾಡಿ ಮಾಡಿ ಅವರ ಧ್ವನಿ ಆಯ್ತು, ಮುಂದುವರಿಸಿ. ಈಗ ನಮ್ಮ ಇದರ ಬಗ್ಗೆ ಧ್ವನಿಯೇ ಹೋಗಿದೆ. ಯಾಕೆಂದ್ರೆ ಅವರು ಅನೇಕರು ದಲಿತರಾಗಿರ್ತಾರೆ, ಆಮೇಲೆ ಬಲಿತರಾಗ್ತಾರೆ, ಆಮೇಲೆ ಅವ್ರಿಗೆ ಅದು ಮರ್ತೋಗ್ಬಿಡುತ್ತೆ. ಈ ವಿಷಯ ಸಂಬಂಧ ಬಗ್ಗೆ ಮಾತಾಡ್ತಾ ಇರೋದು ಅವರಿಟ್ಟಂತ ಹಣ
ಕಟ್ಟ ಕಡೆಯ ದಲಿತರದ್ದು. ಓಕೆ, ಈ ನೋವಿನಿಂದ ನಾವು ಮಾತಾಡ್ತಾ ಇದೀವಿ. ಆಯ್ತು. ನಾವು ಹುಟ್ಟಿದ್ದು ಒಕ್ಕಲಿಗಾಗಿರ್ಬೋದು, ಆದ್ರೆ ಬೆಳೆದಿದ್ದು ಆ ದಲಿತರ ರೀತಿ ಬೆಳೆದಿದ್ದೀವಿ ನಾವು. ಓಕೆ. ಆ ಕಷ್ಟದಲ್ಲಿ ಬಂದಿದ್ದೀನಿ ನಾನು. ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ ಖರ್ಗೆ ಅವರೇ, ರಾಜಕಾರಣ ಮಾತಾಡೋಲ್ಲ ಇಲ್ಲಿ. ಆದರೆ ಆ ನೋವಿನ ಜನಗಳಿಗೆ ಆದಂಥ ಅನ್ಯಾಯ ನನ್ನ ಇದರಲ್ಲಿ ಮಾತಿನಲ್ಲಿ ಹೊರಗೆ ಬರ್ತಾ ಇದೆ. ಅದು ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರಬಹುದು. ಆದರೆ ನೀವು ಹೇಳಿದ್ರು, ನಮ್ಮ ಮಾನ್ಯ DCM ಸಾಹೇಬ್ರು ಹೇಳಿದ್ರು, ಇಡಿ ಯಾಕೆ ಬರಬೇಕು ಅಂತ. ಅದೆಲ್ಲ ಹೇಳಿದಾರಲ್ಲ ಒಮ್ಮೆ. ಆಗ್ಲಿ ಸರ್. ಹಾಗಾದ್ರೆ SIT ಇದೆ, ಅದು ಪೂರ್ಣ ಮಾಡುವವರೆಗೆ, ಅದು ತನಿಖೆ ಪೂರ್ಣ ಮಾಡುವವರೆಗೆ ಅವ್ರಿಗೆ ತಡ್ಕೊಳ್ಳಿಲ್ಲ. ಮೊನ್ನೆ ಎದ್ದು ಸ್ಟೇಟ್ಮೆಂಟ್ ಮಾಡ್ತಾರೆ, ಇಲ್ಲಿ ರೆಕಾರ್ಡ್ ಆಗಿದೆ ಅಲ್ಲ, ಐ ಆಮ್ ಆನ್ ರೆಕಾರ್ಡ್ ಅಂತ ಹೇಳಿದ್ರು. ಇದು ಅವ್ರು ಮಾಡಲೇ ಇಲ್ಲ, ಅದರಲ್ಲಿ ಇನ್ವಾಲ್ವ್ ಆಗಲೇ ಇಲ್ಲ ಅಂತ ಹೇಳಿ ತೀರ್ಪು ಕೊಡ್ತಾರೆ. ಒಬ್ಬ DCM ಇಲ್ಲಿ ನಾನು ಕೂತ್ಕೊಂಡು ವಿರೋಧ ಪಕ್ಷದ ಒಬ್ಬ ಸದಸ್ಯನಾಗಿ ಮಾತಾಡೋದಕ್ಕೂ, ಆ ಟ್ರೆಜರಿ ಬೆಂಚಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ವ್ಯತ್ಯಾಸಗಳಿದ್ದಾವೆ. ಇಷ್ಟೆಲ್ಲ ಹಗರಣ ಆಗಿದೆ, ಇಷ್ಟು ಬರ್ತಾ ಇದೆ, ಆದರೂ ಕೂಡ ನೀವು ಧೈರ್ಯದಿಂದ ಸಮರ್ಥನೆ ಮಾಡ್ತೀರಿ ಅಂತ ಹೇಳಿದ್ರೆ, ನಿಮ್ಮದು ಆಂತರಿಕವಾಗಿರ್ತಕ್ಕಂಥ ಪಾಲಿಟಿಕ್ಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಇದನ್ನ ಇಷ್ಟು ಸಮರ್ಥನೆ ಮಾಡಿದ್ರೆ ಆ ಎನ್ಕ್ವೈರಿ ಮಾಡುವಂಥ ಟೀಮಿನ ಮೇಲೆ ಏನು ಪರಿಣಾಮ ಆಗ್ತದೆ ಸರ್? ಹೇಳಿ, ಏನು ಪರಿಣಾಮ ಆಗ್ತದೆ? ನಾನು ಹೇಳ್ತೀನಿ ಸರ್, ಮುಗಿಸ್ಬಿಡ್ತೀನಿ ಸರ್, ಮುಗಿಸ್ಲಿ ಒಂದು ಬೇಗ ಮುಗಿಸ್ಬಿಡ್ತೀನಿ. ಮುಂಚಿತವಾಗಿ ಕನ್ಕ್ಲೂಡ್ ಮಾಡಕ್ಕೆ ನಾನು ಹೇಳ್ತೀನಿ, ನೀವು ಹೋಮ್ ಮಿನಿಸ್ಟರ್ ಆಗಿದ್ರಿ, ನಿಮ್ದು 2 ಮಂತ್ರಿಗಳ ವಿಚಾರ ಬಂತು. ಐ ಡೋಂಟ್ ವಾಂಟ್ ಟು ಎಲಾಬ್ರೇಟ್ ದಟ್ ಮಂತ್ರಿಗಳ ವಿಚಾರ. ಆಗ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ನೀವೇನ್ ಹೇಳಿದ್ರಿ? ನಿರ್ದೋಷಿಯಾಗಿ ಆ ಮಂತ್ರಿಗಳು ಬರ್ತಾರೆ. ಇನ್ನ ತನಿಖೆ ಕೊಟ್ಟೇ ಇರಲಿಲ್ಲ, ತನಿಖೆ ಕೊಟ್ಟೋಗಿದ್ರು ಇಬ್ಬರು ಮಂತ್ರಿಗಳು. ನಾವು ವಿಧಾನಸೌಧದಲ್ಲಿ ಮಲಗಿದ್ದೋ, ಬಾಕ್ಲಲ್ಲಿ ಮಲಗಿದ್ದೋ. ಆಗ ನೀವು ಇದನ್ನ ಪೊಲೀಸ್ ಆಫೀಸರ್ಸ್ಗೆ ಮೆಸೇಜ್ ಕೊಡ್ಲಿಲ್ವಾ? ಇಡೀ ಸರ್ಕಾರ ಅವರು ನಿರ್ದೋಷಿಯಾಗಿ ಬರ್ತದೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅಂತ ಬರ್ಲಿಲ್ವಾಗ? ಹಂಗೆ ಈ DK ಶಿವಕುಮಾರ್ ಹೇಳ್ತಾ ಇರೋದು.